ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್ಸ್. ಜೇನುತುಪ್ಪಕ್ಕೆ ಸಕ್ಕರೆ ಹಾಗೂ ಬೆಲ್ಲದ ಪಾಕ ಮಿಶ್ರಣ ಮಾಡಿ ಮಾರಾಟ. ಅನ್ಯ ರಾಜ್ಯದಿಂದ ಬಂದಿರುವ 25ಕ್ಕೂ ಹೆಚ್ಚು ಕುಟುಂಬಗಳಿಂದ ತಯಾರಿಕೆ ಆರೋಪ. ಹೊಳೆನರಸೀಪುರ ಪಟ್ಟಣದ ನೂತನ ಎಪಿಎಂಸಿ ಆವರಣದಲ್ಲಿ ಘಟನೆ. ಆಲೂರು ತಾಲೂಕು ತಹಸೀಲ್ದಾರ್ ಕಚೇರಿಗೆ ಬಾಂಬ್ ಬೆದರಿಕೆಯ ಇಮೇಲ್. 2 RDX ಬಾಂಬ್ಗಳನ್ನು ಇಡಲಾಗಿದೆ. ಸ್ಫೋಟಕ್ಕೂ ಮುನ್ನ ಸ್ಥಳಾಂತರಗೊಳಿಸಿ ಎಂದು ಇಮೇಲ್. ಸಿಬ್ಬಂದಿಗಳನ್ನು ಹೊರ ಕಳುಹಿಸಿ ಬಾಂಬ್ ನಿಷ್ಕ್ರಿಯ ದಳದಿಂದ ಶೋಧ ಕಾರ್ಯ. ಹೊಳೆನರಸೀಪುರ ಪಟ್ಟಣದ ನೂತನ ಎಪಿಎಂಸಿ ಆವರಣದಲ್ಲಿ ಜೇನುತುಪ್ಪಕ್ಕೆ ಸಕ್ಕರೆ ಪಾಕ ಹಾಗೂ ಬೆಲ್ಲ ಮಿಶ್ರಣ ಮಾಡಿ ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ಪಟ್ಟಣದ ನೂತನ ಎಪಿಎಂಸಿ ಆವರಣದಲ್ಲಿ ಜೇನುತುಪ್ಪಕ್ಕೆ ಸಕ್ಕರೆ ಹಾಗೂ ಬೆಲ್ಲದ ಪಾಕ ಮಿಶ್ರಣ ಮಾಡಿ ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಅನ್ಯ ರಾಜ್ಯಗಳಿಂದ ಬಂದಿರುವ 25ಕ್ಕೂ ಹೆಚ್ಚು ಕುಟುಂಬಗಳು ಎಪಿಎಂಸಿ ಆವರಣದಲ್ಲಿ ತಾತ್ಕಾಲಿಕವಾಗಿ ನೆಲೆಸಿದ್ದು ಜೇನುಗೂಡುಗಳನ್ನು ಕತ್ತರಿಸಿ ಜೇನುತುಪ್ಪ ಸಂಗ್ರಹಿಸಿದ ಬಳಿಕ ಅದಕ್ಕೆ ಸಕ್ಕರೆ ಹಾಗೂ ಬೆಲ್ಲದ ಪಾಕವನ್ನ ಬೆರೆಸಿ ಮಾರಾಟ ಮಾಡುತ್ತಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಪ್ಲಾಸ್ಟಿಕ್ ಪೇಂಟ್ ಡಬ್ಬಗಳು ಸೇರಿದಂತೆ ಅಸುರಕ್ಷಿತ ಪಾತ್ರೆಗಳಲ್ಲಿ ಜೇನುತುಪ್ಪವನ್ನ ಸಂಗ್ರಹಿಸಿ ಕಲಬೆರಕೆ ಮಾಡಿ ಮಾರಾಟ ಮಾಡಲಾಗುತ್ತಿದೆ ಎನ್ನಲಾಗಿದೆ. ಸ್ವಚ್ಛತೆಯ ಕೊರತೆಯುಳ್ಳ ಕೊಳಕು ಪರಿಸರದಲ್ಲಿ ಈ ಪ್ರಕ್ರಿಯೆ ನಡೆಯುತ್ತಿದ್ದು ಆಹಾರ ಸುರಕ್ಷತೆ ಬಗ್ಗೆ ಸಾರ್ವಜನಿಕರಲ್ಲಿ ಆತಂಕ ಮೂಡಿದೆ. ಕೇವಲ ಹಿಂದಿ ಭಾಷೆಯಲ್ಲಿ ಮಾತನಾಡುವ ಹೊರ ರಾಜ್ಯದವರು ಈ ಅಕ್ರಮ ವ್ಯಾಪಾರ ನಡೆಸುತ್ತಿರುವುದಾಗಿ ತಿಳಿದು ಬಂದಿದೆ. ವಿಷಯ ತಿಳಿದ ಬಳಿಕ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿ ಸಂಜೆಯೊಳಗೆ ಎಪಿಎಂಸಿ ಆವರಣವನ್ನ ಖಾಲಿ ಮಾಡುವಂತೆ ಸೂಚನೆ ನೀಡಲಾಗಿದ್ದು ಸಂಬಂಧಪಟ್ಟ ಇಲಾಖೆಗಳಿಂದ ಮುಂದಿನ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈ ಕುರಿತು ಆಹಾರ ಸುರಕ್ಷತೆ ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ತಕ್ಷಣ ತನಿಖೆ ನಡೆಸಿ ಕಲಬೆರಕೆ ಜೇನುತುಪ್ಪ ಮಾರಾಟಕ್ಕೆ ಕಡಿವಾಣ ಹಾಕಬೇಕೆಂದು ನಾಗರಿಕರು ಮನವಿ ಮಾಡಿದ್ದಾರೆ. ಎಲ್ಲ ತೋರಿಸ್ತಾರ ಈ ಕಡೆ ಹಂಗೆ ನೋಡು. ಈ ತರ ಮಾಡೋದು ಅವ್ರಿಗೆ ಹೊಟ್ಟೆಗೆ ಹೊಡಿತಾರ. ಅವರೆಲ್ಲ ಜನರಿಗೆ ಬಂದು ನೋಡು. ಎಲ್ಲ ರಾಜ ಹರಿಚಂದ ಇದೆ. ಅವ್ರ ದೊಡ್ಡದು ಸರ್ಕಾರ ಜೇಬಲ್ಲಿ ಕೈ ದುಡ್ಡು ಹಾಕಿ ಎಲ್ಲ ಹೊಟ್ಟೆಗೆ ಮಾಡ್ತಾರ. ಅವ್ರು ಬಡವರಿಗೆ ದುಡ್ಡು ಹಾಕ್ತಾರ. ಅವ್ರು ಊಟ ಮಾಡೋದು ಎಲ್ಲ ಊಟ ಹಾಕ್ತಾರ ಅವ್ರಿಗೆ ಮನೆ ಅವ್ರು 2 ಜನ ಬಂದಿದ್ದು ಸರ್. ನೋಡಿ ಅವ್ರ ಮುಖ ನೋಡಿ. ಅವ್ರಿಗೆ ಇದು ಮೇನ ಕೇಳ್ತಾರೆ. ಮೇನ ಇದು ವೇಸ್ಟ್ ಆಗಿದ್ದು ಹಂಗೆ ಫೋಟೋ ತೋರಿಸಿ. ಆಲೂರು ತಾಲೂಕು ತಹಶೀಲ್ದಾರ್ ಕಚೇರಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಸಂದೇಶ ಬಂದಿರುವ ಘಟನೆ ಬೆಳಕಿಗೆ ಬಂದಿದೆ. ಈ ಕುರಿತು ತಾಲೂಕು ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಪ್ರತಿಕ್ರಿಯೆ ನೀಡಿದ್ದು ಭದ್ರತಾ ದೃಷ್ಟಿಯಿಂದ ತಕ್ಷಣ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ತಾಲೂಕು ತಹಸೀಲ್ದಾರ್ ಕಚೇರಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಸಂದೇಶ ಬಂದಿದ್ದು ತಹಸೀಲ್ದಾರ್ ಕಚೇರಿಯಲ್ಲಿ 2 RDX ಬಾಂಬ್ಗಳನ್ನು ಇಡಲಾಗಿದೆ. ಸ್ಫೋಟಕ್ಕೂ ಮುನ್ನ ಸ್ಥಳಾಂತರಗೊಳಿಸಿ ಎಂದು ಇಮೇಲ್ ಮಾಡಿದ ಕಿಡಿಗೇಡಿಗಳು ತಕ್ಷಣವೇ ಪೊಲೀಸರು ಕಚೇರಿಯಿಂದ ಸಿಬ್ಬಂದಿಗಳನ್ನು ಹೊರಕಳಿಸಿದ್ದಾರೆ. ಘಟನೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನಲ್ಲಿ ನಡೆದಿದೆ.
3:04 ಒಂದು ಇಮೇಲ್ ಬಂತು ನಮ್ಮ ಆಫೀಸಿಗೆ ಬೆಳಗಿನ ಜಾವ. ಸೊ ನಾವು ಆಫೀಸ್ ಬಂದ ಕೂಡಲೇ ನೋಡಿದಾಗ ಆಫೀಸ್ ಇಮೇಲ್ ಅಲ್ಲಿ ಇನ್ಬಾಕ್ಸ್ ಅಲ್ಲಿ ಒಂದು ಮೆಸೇಜ್ ಇತ್ತು, 2 RDX ಬಾಂಬ್ಗಳು ಇಡಲಾಗಿದೆ, 1 ಗಂಟೆಗೆ ಸ್ಫೋಟ ಆಗುತ್ತೆ ಮಧ್ಯಾಹ್ನ ಅಂತ ಹೇಳಿ. ಸೊ ಇಮಿಡಿಯೇಟ್ ಆಗಿ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಫಾರ್ಮ್ ಮಾಡಿದ್ವಿ. ಪೊಲೀಸ್ ಬಾಂಬ್ ಐಡೆಂಟಿಫಿಕೇಶನ್ ಸ್ಕ್ವಾಡ್ ಬಂತು ಹಾಸನಿಂದ. ಪ್ರತಿ ರೂಮು, ಪೂರ್ತಿ ಕಾಂಪೌಂಡ್ ಕಾಂಪ್ಲೆಕ್ಸ್ ಪ್ರತಿಯೊಂದು ಕೊನೆ ನೋಡಿ ಅಲ್ಲಿ ಯಾವುದು ಆ ರೀತಿ ಬಾಂಬ್ ಇಲ್ಲ ಅಂತ ಅವರು ಸ್ಪಷ್ಟೀಕರಿಸಿದ್ದಾರೆ. ಸೊ ರಿಪೋರ್ಟ್ ಕೊಟ್ಟಿದ್ದಾರೆ. ಈಗ ಅದು ಅವ್ರ ವರದಿ ಮೇಲೆ ನಾವು ಆಫೀಸಲ್ಲಿ ಸ್ಟಾಫಿಗೆ ಬರ್ತಾ ಇದ್ದೀವಿ. ಸೊ ಇದು DC ಅವರಿಗೂ ಇನ್ಫಾರ್ಮ್ ಮಾಡಲಾಯಿತು, AC ಅವರಿಗೂ ಇನ್ಫಾರ್ಮ್ ಮಾಡಲಾಯಿತು. ಇನ್ನೊಂದು ವಿಷಯ ಹೇಳಬೇಕಂದ್ರೆ ಇದು ಆಲೂರು ತಮಿಳ್ನಾಡು ಅಂತ ಹೇಳ್ತಾರೆ. ಅದು ಇಮೇಲ್ ಅಲ್ಲಿ ಅಡ್ರೆಸ್ ಮಾಡಿದ್ದು ತಹಸೀಲ್ದಾರ್ ಮತ್ತು ತಮಿಳ್ನಾಡು DGP ಅಭಯ್ ಅಂತ ಬರುತ್ತೆ ಅಡ್ರೆಸ್. ಸೊ ನಾವು ಗೂಗಲ್ ಸರ್ಚ್ ಮಾಡಿ ನೋಡಿದ್ರೆ ಆಲೂರು ಅಂತೇಳಿ ತಮಿಳ್ನಾಡಲ್ಲಿ ಕನ್ಯಾಕುಮಾರಿ ಒಂದು ಡಿಸ್ಟಿಕ್ ಇದೆ, ತಾಲೂಕ ಇದೆ ಕನ್ಯಾಕುಮಾರಿ ಡಿಸ್ಟಿಕ್ ಅಲ್ಲಿ. ಅದು ALOOR. ಆದರೆ ಇಮೇಲ್ ಬಂದಿದ್ದು ನಮ್ಮ ಆಫೀಸ್ ಇಮೇಲ್ ಐಡಿಗೆ ಬಂದಿದೆ. ಸೊ ಅಲ್ಲಿ ಇನ್ನೂ ಅವರಿಗೂ ರೀಚ್ ಮಾಡಿ ಇನ್ಫಾರ್ಮ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ನಂಬರ್ ಸಿಗ್ತಾ ಇಲ್ಲ. ನಮ್ಮ ಹೆಡ್ ಕ್ವಾರ್ಟರ್ಸ್ ಮುಖಾಂತರ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ. ನಾರ್ಮಲ್ ವರ್ಕ್ ರಿಸ್ಯೂಮ್ ಮಾಡ್ತೀವಿ ನಾವು. ಡಿಸ್ಪೋಸಲ್ ಸ್ಕ್ವಾಡ್, ಬಾಂಬ್ ಐಡೆಂಟಿಫಿಕೇಶನ್ ಸ್ಕ್ವಾಡ್ ಒಂದು ಗಂಟೆ ಕಳೆದು ಶುರು ಮಾಡ್ತೀರಾ? ಯಾಕೆಂದ್ರೆ 1 ಗಂಟೆಗೆ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿದಾರಲ್ಲ. ಅಲ್ಲ, ನಮ್ಮ ಟೀಮ್ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದಾರೆ. ಆ ರೀತಿ ಏನಿಲ್ಲ ಅಂತ ಪೊಲೀಸ್ ಕ್ಲಿಯರೆನ್ಸ್ ಇದೆ. ಅದಕ್ಕೆ ನಾವು ಸ್ಟಾಫಿಗೆ ಅಲೋ ಮಾಡಿ ಕಾರ್ಯ ಸ್ಟಾರ್ಟ್ ಮಾಡ್ತೀವಿ. ಏನಾದ್ರು 1 ಗಂಟೆ ಕಳೆದು ಮಾಡ್ಬೋದು, ಅರ್ಧ ಗಂಟೆ. ಇಲ್ಲ ಅಂದ್ರೆ ನಮ್ಮ ಟೀಮಿನ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂದಂಗೆ ಆಗುತ್ತೆ. ನಮ್ಮ ಟೀಮ್ ಮೇಲೆ ನಮ್ಗೆ ಭಾಳ ಕಾನ್ಫಿಡೆನ್ಸ್ ಇದೆ. ನಾವು ಏನಿದೆ ನಾವು ಸ್ಟಾರ್ಟ್ ಮಾಡ್ತೀವಿ. ಹಾಸನ ಜಿಲ್ಲೆಯ ಜೋಳ ಬೆಳೆಗಾರರು ತೀವ್ರ ಸಂಕಷ್ಟದಲ್ಲಿದ್ದು ಸರ್ಕಾರದ ನಿರ್ಲಕ್ಷ್ಯವೇ ಈ ಪರಿಸ್ಥಿತಿಗೆ ಕಾರಣ ಎಂದು JDS ನಾಯಕ ಹಾಗೂ ಶಾಸಕ HD ರೇವಣ್ಣ ಆರೋಪಿಸಿದರು. ಆಲೂಗೆಡ್ಡೆ ಸರಿಯಾಗಿ ಬಿತ್ತೆ ಬೀಜ ಸಿಗ್ತಾ ಇಲ್ಲ, ಕಾಯಿಲೆ ಇವೆಲ್ಲ ಮಣ್ಣು ಸುಮಾರು. ಇದು ನಮ್ಮಲ್ಲಿ ಆಲೂಗೆಡ್ಡೆ ಬೆಳೀತಾ ಇದ್ದಿದ್ದು ಸುಮಾರು ನನಗೆ ಗೊತ್ತಿದ್ದಂಗೆ, ನನಗೆ ತಿಳುವಳಿಕೆ ಇದ್ದಂಗೆ ಒಂದು 50 ವರ್ಷದಿಂದ ಬೆಳೀತಾ ಇದ್ದು ನಾವು. ನಾನೇ ಆಲೂಗೆಡ್ಡೆನ ಕನಿಷ್ಠ ಒಂದು 25 ಲೋಡ್ ಬೆಳಿವೆ. 40 ಎಕರೆ 50 ಎಕರೆ ಆಲೂಗೆಡ್ಡೆ ಹಾಕಿವೆ ನಾನು. ಆಲೂಗೆಡ್ಡೆ ಹಾಕಿ 3 ತಿಂಗಳಲ್ಲಿ ಆಲೂಗೆಡ್ಡೆ ಬರೋದು, ಆಮೇಲೆ ರಾಗಿ ಹಾಕಿಳಿವೆ. ಗೊತ್ತಾಯ್ತಾ ಸರ್? ಇವತ್ತು ರೈತರಿಗೆ ಏನಾಗಿದೆ ಅಂದರೆ, ಒಂದು ಕಡೆ ರೈತರಿಗೆ ಮಳೆ ಹೆಚ್ಚಿಗೆ ಆಗಿ ಸಂಪೂರ್ಣ ಬೆಳೆ ಹೋಗಿರೋದು ಒಂದು ಕಡೆ ಇದೆ, ಗೊತ್ತಾಯ್ತಾ? ಇನ್ನೊಂದು ಕಡೆ ರೈತರು ಇವತ್ತು ಆಲೂಗೆಡ್ಡೆ ಇಲ್ಲಿ ಬಿತ್ತನೆ ಬೀಜ ಮಧ್ಯೆ ಅಂಗಮಾರಿ ರೋಗ ಬರುತ್ತೆ ಅಂತ ಈಗ ಆಲೂಗೆಡ್ಡೆ ಹಾಕೋದನ್ನ 2 ವರ್ಷದಿಂದ ಬಿಟ್ಟು ಈಗ ಬರೀ 4-5 ಸಾವಿರಕ್ಕೋ 7 ಸಾವಿರಕ್ಕೋ ಬಂದವ್ರೀಗ. 7,000 ಎಕರೆ ಬಂದವ್ರೀಗ. 3 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೀತಾ ಇದ್ದಂಥ ರೈತರು ಇವತ್ತು ಬರೀ 8,000ಕ್ಕೆ ಬಂದವ್ರೆ. ಈಗ ಮೆಕ್ಕೆಜೋಳ ನಮ್ಮ ಜಿಲ್ಲೆಯಲ್ಲಿ ಈಗ ಆಲೂಗೆಡ್ಡೆ ಬಿಟ್ಟ ತಕ್ಷಣ ಮೆಕ್ಕೆಜೋಳಕ್ಕೆ ಹೋದರು. ಸುಮಾರು 2,40,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆದಿರ್ಬೋದು. 220 240 ಗೊತ್ತಿಲ್ಲ ನನಗೆ. ಬೆಳೆದು ಇವತ್ತು ರೈತರು ಅದರಲ್ಲೂ ಸರಿಯಾಗಿ ಬಿತ್ತನೆ ಬೀಜ ಕೊಡದಲೆ ಸುಮಾರು ಒಂದು 40% ಜೋಳ ಹೋಗೈತೆ ಬಿತ್ತನೆ ಬೀಜ ಸರಿಯಾಗಿದ್ದಲೆ. ಇನ್ನು ಬಾಕಿ ಬೆಳೆದಿರೋದ್ನಾರು ರೈತರ ಹತ್ರ ಖರೀದಿ ಮಾಡ್ದಲೆ ನೇರವಾಗಿ ರೈತರ ಹತ್ರ ಖರೀದಿ ಮಾಡ್ಬೋದು. ಇವತ್ತು ತಾಂಡೋಗ್ಬಿಟ್ಟು ಮಾರ್ವಾಡಿ ಪ್ರೈವೇಟರ್ ಕೈಲಿ ನಮ್ಮ ಹಾಸನದಲ್ಲೇ ಉದಾಹರಣೆಗೆ ರಾಜ್ಯದಲ್ಲಿ ನಾನು ಕೇಳಿದೆ ಅಧಿಕಾರಿಗಳನ್ನ, 80,000 ಮೆಟ್ರಿಕ್ ಟನ್ನನ್ನು ಖಾಸಗಿಯರ ಹತ್ರ 22,000 25,000ದಲ್ಲಿ ಖರೀದಿ ಮಾಡ್ಯಾರೆ. 22,000ವರೆಗೂ. ಹೋದ ವರ್ಷ 25,000 ಖರೀದಿ ಮಾಡಿದ್ವಿ ಅಂತಾರೆ. ಈಗ ಸರ್ಕಾರ ಈ ಒಂದು ತಿಂಗಳಿಂದ 15 ದಿನ ಆಯಿತು ಏನೋ ಗೊತ್ತಿಲ್ಲ, ಇನ್ನೂ 10ನೇ ತಾರೀಕಿಂದ ತಗೊಳ್ಳೋದು ಅಂತ ಏನೋ ಹೇಳಿದ್ರೆ 24,000 ಮಾಡ್ಯಾರೆ. ಇಲ್ಲಿ ಹಾಸನ KMF ಅಲ್ಲಿ 80,000 ಈಗಾಗಲೇ ಪ್ರೈವೇಟಲ್ಲಿ ತಗೊಬಿಟ್ಟವ್ರೆ. 22,000 23,000 ಲಾಸ್ಟ್ ಇಯರ್ 25. ನಾನು ಕೇಳೋದು ಇಲ್ಲೇ ರೈತರ ಹತ್ರ, ಇಲ್ಲಿ ಹಾಸನ ಡೈರಿ 500 ಮೆಟ್ರಿಕ್ ಟನ್ನು ಮಾಡಿರೋದು ನಾನೇ. ಇಲ್ಲಿ ಇವತ್ತು 20,000 ಟನ್ನು ಇವ್ರ ಹತ್ರ ತಗೋತಾರೆ ಪ್ರೈವೇಟರ್ ಹತ್ರ 22,000ದಂಗೆ. ಈಗ 10,000 ಮಾತ್ರ ರೈತರ ಹತ್ರ ತಗೋತಾ ಇರೋದು. ಇಲ್ಲಿ ಈ ಪದಾರ್ಥಗಳನ್ನೆಲ್ಲ ನೇರವಾಗಿ ರೈತರ ಹತ್ರನೇ ಖರೀದಿ ಮಾಡಿಸ್ತಾ ಇದ್ದೆ. ಯಾವುದೇ ಖಾಸಗಿಯರನ್ನ ನನ್ನ ಹತ್ರಕ್ಕೆ ಸೇರಿಸಿರಲಿಲ್ಲ. ಆಗ ಇವತ್ತೇನಾಯ್ತು, ಆಲ್ ಕ್ಯಾಟ್ಲ್ ಫೀಡ್ ನಾನಿದ್ದಾಗ ಎಲ್ಲ ಕ್ಯಾಟ್ಲ್ ಫೀಡ್ ಕಾರ್ಖಾನೆನ ಲಾಭದಾಯಕವಾಗಿ ಮಾಡಿ ಖಾಸಗಿಯರನ್ನ ಬಾಗಿಲು ಮುಚ್ಚಿದ್ದೆ. ನನ್ನ ಕಾಲದಲ್ಲಿ ಎಲ್ಲ ಖಾಸಗಿ ಪಶುಹಾರ ಕಾರ್ಖಾನೆಗಳನ್ನ ಬಾಗಿಲು ಮುಚ್ಚಿದ್ದೆ. ಇವತ್ತೇನೈತೆ, ಖಾಸಗಿಯರ ಜೊತೆ ಸೇರ್ಕೊಂಡು ಇವತ್ತು 20,000 ಟನ್ ಅವ್ರ ಹತ್ರ ತಗೋತಾರೆ, ರೈತರ ಹತ್ರ 10,000 ಟನ್. ಮುಂಚೆನೇ ಏನು ಮಾಡ್ತಾಯಿದ್ರು, ಲಾಸ್ಟ್ ಇಯರ್ 25,000ದಲ್ಲಿ ತಗೊಂಡವ್ರೆ. ರೈತರು ಏನೈತೆ
ನಾನು ಕಳೆದ 1.5 ತಿಂಗಳಿಂದಲೂ ಹೇಳಿದ್ದೀನಿ, 1.5 ತಿಂಗಳಿಂದ ಮಾಡಿದ್ದೆ, ಪ್ರೆಸ್ ಮಾಡಿದ್ದೀನಲ್ವ ಸರ್. ಯಾರು ರೈತರು ಕೇಳೋರಿಲ್ವಲ್ರಿ? ಮತ್ತು ಹಂಗಾರೆ 5 ಎಕರೆ ಜಮೀನು ಅವ್ನು ಇಟ್ಕೊಂಡು 2 ಎಕರೆ ಇಟ್ಕೊಂಡ್ಬಿಟ್ಟು ಒಂದು ಪಾಣಿಗೆ 5 ಕ್ವಿಂಟಾಲ್ ತಗೊಂಡ್ರೇನು, 10 ಕ್ವಿಂಟಾಲು 20 ಕ್ವಿಂಟಾಲ್ವರೆಗೆ ಅಂತ ಮೊನ್ನೆ ಹೇಳಿವ್ರೆ. 22,000 ಅವ್ರ ತಗೊಳ್ಳೋದು, ರೈತರ ತಗೊಳ್ಳಿ. 80,000 ಮೆಟ್ರಿಕ್ ಟನ್ ಅವ್ರ ಹತ್ರ ತಗೊಳ್ಳೋದು, ರೈತರ ಹತ್ರ ತಗೊಳ್ಳೋಕ್ಕೆ ನಿಮಗೆ ಕಾಯಿಲೆ. ಆಮೇಲೆ ಖರೀದಿ ಏನೈತೆ, 1,600 ರೂಪಾಯಿ 1,500 ರೂಪಾಯಿ ತಗೊಂಬಿಟ್ರು 1.5 ತಿಂಗಳು ಮುಂಚೆ. ಈಗ ತಂದು 2,400 ಕಿಲೋ ಹಾಕ್ತಾವ್ರೆ. ಇವತ್ತು ಸ್ಟಾಕ್ ಇರೋದನ್ನ 2,600 ಕಿಲೋ. ಅದು ಯಾರು ನಿಜವಾದ ರೈತರಿಗೆ ಸಿಗ್ತಾ ಇಲ್ಲ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಇಂಥವನ್ನ ಎಲ್ಲ ಜಿಲ್ಲಾಡಳಿತ 1-2 ತಿಂಗಳು ಮುಂಚೆನೇ ರೈತರು ಬೆಳೆ ಬಂದ ತಕ್ಷಣ ಕೃಷಿ ಇಲಾಖೆಯವರು ಜಿಲ್ಲಾಧಿಕಾರಿಗಳು ಮೀಟಿಂಗ್ ಮಾಡಿ ಇದನ್ನು ಸರ್ಕಾರಕ್ಕೆ ಕಳಿಸಿ ಗಮನಕ್ಕೆ ತರಬೇಕು. ಅದು ಬಿಟ್ಟು ನಾನು ಹೇಳೋದು ಪಾಪ ಡಿ ಸಿ ನಾನು ಯಾಕಪ್ಪ ಬೈದ್ರಿಂದ ತಪ್ಪು ತಿಳ್ಕೊತಾರೆ. ನನಗೇನು ನನ್ನ ಮನೆ ಕೆಲಸ ಮಾಡಿ ಅಂತ ಹೇಳಲ್ಲ, ರೈತರನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತೀನಪ್ಪ. ಅದನ್ನು ಇಲ್ಲ ಬೇಡ ನಮಗೇನಂತೆ, ದಿನ ಬೆಳಗ್ಗೆ ಇದ್ದರೆ ಯಾವ್ಯಾವ ಮೀಟಿಂಗ್ ಮಾಡೋದು, ಇಂಥ ರೈತರು ಉಳಿಸೋದು ಮೀಟಿಂಗ್ ಮಾಡಲಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀನಪ್ಪ. ಅವೈಜ್ಞಾನಿಕ ರಸ್ತೆ ವಿನ್ಯಾಸ ಹಾಗೂ ಅಸಮರ್ಪಕ ಹೊಂದಾಣಿಕೆಯಿಂದಾಗಿ ವಾಹನ ಸವಾರರು ಮತ್ತು ಪಾದಚಾರಿಗಳು ನಿರಂತರ ಅಪಾಯದ ಮಧ್ಯೆ ಸಂಚರಿಸುವ ಸ್ಥಿತಿ ನಿರ್ಮಾಣವಾಗಿದ್ದು, ತಕ್ಷಣ ಸರಿಪಡಿಸುವಂತೆ ನಗರಸಭೆ ಮಾಜಿ ಸದಸ್ಯ ಎಚ್ಎಂ ಸುರೇಶ್ ಕುಮಾರ್ ಒತ್ತಾಯಿಸಿದರು. ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರೋಪಿ ಇಳಿಜಾರಿನ ತುದಿ ಮತ್ತು ಸಮೀಪದಲ್ಲಿರುವ ಸಂಚಾರ ಸಿಗ್ನಲ್ ನಡುವಿನ ಅಂತರ ಅತ್ಯಂತ ಕಡಿಮೆಯಾಗಿತ್ತು. ಮೇಲ್ಸೇತುವೆಯಿಂದ ಇಳಿಯುವ ವಾಹನಗಳು ಏಕಾಏಕಿ ಬ್ರೇಕ್ ಹಾಕಬೇಕಾದ ಪರಿಸ್ಥಿತಿ ಎದುರಿಸುತ್ತಿವೆ. ಸಮರ್ಪಕ ಬಫರ್ ಜಾಗದ ಕೊರತೆ, ಸಿಗ್ನಲ್ ದೃಶ್ಯತೆ ಸಮಸ್ಯೆ, ಮುನ್ನೆಚ್ಚರಿಕೆ ಸೂಚನಾ ಫಲಕಗಳ ಅಭಾವ ಮತ್ತು ಅವೈಜ್ಞಾನಿಕ ಸಂಗಮ ವಿನ್ಯಾಸದಿಂದಾಗಿ ಇಲ್ಲಿ ನಿತ್ಯವೂ ಸಂಚಾರ ಜಾಮ್ ಉಂಟಾಗುತ್ತಿದೆ. ಈ ಪರಿಸ್ಥಿತಿಯಿಂದ ಹಿಂಬದಿ ಡಿಕ್ಕಿ ಅಪಘಾತಗಳ ಅಪಾಯ ಹೆಚ್ಚಾಗಿದ್ದು, ತುರ್ತು ಸೇವಾ ವಾಹನಗಳು ಸಂಚಾರ ದಟ್ಟಣೆಯಲ್ಲಿ ಸಿಲುಕುವಂತಹ ಸಂದರ್ಭಗಳು ಉಂಟಾಗುತ್ತಿವೆ ಎಂದರು. ಜೊತೆಗೆ ಎನ್ಆರ್ ಸರ್ಕಲ್ ಸುತ್ತಲಿನ ಬ್ಯಾಂಕ್ಗಳು, ವ್ಯಾಪಾರಿಕ ಸಂಕೀರ್ಣಗಳು ಮತ್ತು ಪಾದಚಾರಿ ಸಂಚಾರ ಹೆಚ್ಚಿರುವ ಪ್ರದೇಶಗಳಲ್ಲಿ ಸಾರ್ವಜನಿಕರ ಜೀವಕ್ಕೂ ಅಪಾಯ ಎದುರಾಗಿದೆ. ಇದಲ್ಲದೆ ಎನ್ಆರ್ ಸರ್ಕಲ್ನಲ್ಲಿ ಸೇವಾ ರಸ್ತೆ ಮತ್ತು ಮುಖ್ಯ ರಸ್ತೆಗಳ ಸಂಗಮವು ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆಯಾಗಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಸಂಗಮದ ಬಳಿ ನಿರ್ಮಿಸಲಾಗಿರುವ ಟೋವಾಲ್ ಅಗತ್ಯಕ್ಕಿಂತ ಬಹಳ ಮುಂದಕ್ಕೆ ನಿರ್ಮಾಣಗೊಂಡಿರುವುದರಿಂದ ರಸ್ತೆ ಅಗಲ ಏಕಾಏಕಿ ಕುಗ್ಗುತ್ತಿದೆ. ಇದರಿಂದ ವಾಹನ ಸವಾರರು ತಕ್ಷಣದ ಹಾಗೂ ಅಪಾಯಕಾರಿ ತಿರುವುಗಳ ಮತ್ತು ಲೇನ್ ಬದಲಾವಣೆ ಮಾಡಲು ಅಪಘಾತ ಸಂಭವಿಸುವ ಸಾಧ್ಯತೆ ದಿನೇ ದಿನೇ ಹೆಚ್ಚುತ್ತಿದೆ ಎಂದರು. ಸ್ಥಳೀಯ ನಾಗರಿಕರು ಹಾಗೂ ವಾಹನ ಸವಾರರು ಅವೈಜ್ಞಾನಿಕ ವಿನ್ಯಾಸದಿಂದಾಗಿ ಪ್ರತಿದಿನ ಅಪಾಯದ ಮಧ್ಯೆ ಸಂಚರಿಸಬೇಕಾಗಿದೆ. ಯಾವುದೇ ದೊಡ್ಡ ಅಪಘಾತ ನಡೆಯುವ ಮುನ್ನವೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಹೊಳೆನರಸೀಪುರದ ಭಾಗದಿಂದ ಬರುವಂಥ ವೆಹಿಕಲ್ಗಳಿಗೂ ಭಾಳ ಅಡಚಣೆ ಆಯ್ತಾ ಇದೆ. ನಮ್ಮ ಮನವಿ ರೈಲ್ವೆ ಇಲಾಖೆಗೆ, ಅಲ್ಲಿರೋರೆಲ್ಲ ಹೋಗಿ ಒಂದು ರೈಲ್ವೆ ಇಲಾಖೆಗೆ ಮನವಿ ಕೊಟ್ಟಿದ್ದು, ಅದೇ ರೀತಿ MP ಅವ್ರಿಗೆ ಮನವಿ ಕೊಟ್ಟಿದ್ದು, ಸ್ಥಳೀಯ ಶಾಸಕರಿಗೆ ಮನವಿ ಕೊಟ್ಟಿದ್ದು. ಅವರೆಲ್ಲ ರೈಲ್ವೆ ಇಲಾಖೆಗೆ ಅವ್ರ ಲೆಟರ್ ಕೂಡ ಕೊಟ್ಟಿದ್ದರು, ಇದ್ರ ಬಗ್ಗೆ ಏನಾರ ಒಂದು ಕ್ರಮ ವಹಿಸಿ ಅಂತೇಳಿ. ರೈಲ್ವೆ ಇಲಾಖೆಯ ಮುಖ್ಯಸ್ಥರು, ಎಕ್ಸಿಕ್ಯೂಟಿವ್ ಇಂಜಿನಿಯರು, PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮತ್ತು ನಗರಸಭಾ ಕಮಿಷನರ್ಗೆ ಜಂಟಿ ಸಮೀಕ್ಷೆಗೆ ಅಂತೇಳಿ ಎಲ್ಲರಿಗೂ ಲೆಟ್ರ್ ಹಾಕಿದ್ರು. ಇದುವರೆಗೂ ಸುಮಾರು 1-1.5 ತಿಂಗಳಾಗಿದೆ, 2 ತಿಂಗಳಾಯ್ತಾ ಬಂತು, ಇದುವರೆಗೂ ಜಂಟಿ ಸರ್ವೆ ಮಾಡ್ತಾ ಇಲ್ಲ. ಫ್ಲೈಓವರ್ ಮಾಡಿರೋವಂಥದ್ದು ತುಂಬ ಒಳ್ಳೆಯದು, ಅದು ಮಾಡಲಾಗಿ ಇವತ್ತು ಭಾಳ ಅನುಕೂಲ ಆಗಿದೆ. ನಮ್ಮ ಮನವಿ ಅದೇ ರೀತಿ ಮಾಡಿರೋಂಥ ಪಾದಚಾರಿಗಳಿಗೆ, ನೀವು ಯಾರು ಆ ಸರ್ಕಲಲ್ಲಿ ಪಾಸ್ ಆಗಬೇಕು ಅಂತಂದ್ರೆ ಸಿಗ್ನಲ್ ಬಿಟ್ಟು ಟೈಪಲ್ಲಿ 1-2 ಜನ ಅಡ್ಡ ಹೋದ್ರು ಒಂದು 10-15 ಸೆಕೆಂಡು ಸಿಗಲ್ಲ ಸಿಗ್ನಲ್ ಪಾಸ್ ಆಗೋಕ್ಕೆ. ಹಾಗಾಗಿ ನಮ್ಮ ಮನವಿ ಇಷ್ಟೇ, ನೀವು ಜಂಟಿ ಸರ್ವೆ ಮಾಡಿ, ಅಲ್ಲಿ ಜನರ ಅಭಿಪ್ರಾಯ ಅಲ್ಲಿ ಸೂಕ್ಷ್ಮವಾಗಿ ನೀವು ಗಮನಿಸಿ, ಏನು ನೀವು ಡಿವೈಡರ್ ಮಾಡಿದ್ದೀರಾ, ಏನು ಲ್ಯಾಂಡಿಂಗ್ ಮಾಡಿದ್ದೀರಿ ಫ್ಲೈಓವರಿಂದ ಬಂದಿರೋದ, ಕನಿಷ್ಠ ಪಕ್ಷ ಒಂದು 50 ಮೀಟ್ರ್ ಹಿಂದಕ್ಕೆ ಹೋಗ್ಬೋದಾ, ಏನು ಮಾಡಿದ್ರೂ ಸರಿ ಆಗ್ಬೋದು. ನೀವೇ ಅದನ್ನು ಎಲ್ಲ ಟೆಕ್ನಿಕಲಿ ರೈಲ್ವೆ ಡಿಪಾರ್ಟ್ಮೆಂಟು, PWD ಡಿಪಾರ್ಟ್ಮೆಂಟು ಗೊತ್ತಿರೋದ್ರಿಂದ ಆ್ಯಸ್ ಪರ್ ರೂಲ್ ಒಂದು ಸರ್ಕಲಲ್ಲಿ ಯಾವ ಥರ ಇರಬೇಕು. ಪಾದಚಾರಿಗಳಿಗೆ ಅಲ್ಲೊಂದು ಝೀಬ್ರಾ ಕ್ರಾಸಿಂಗ್ ಇಲ್ಲ, ಆ ಕಡೆಯಿಂದ ಈ ಕಡೆ ದಾಟೋದಕ್ಕೆ. ಪೊಲೀಸ್ ಸ್ಟೇಷನ್ ಕಡೆಯಿಂದ ಹಿಡಿದು NR ಸರ್ಕಲ್ ಈ ಕಡೆ ದಾಟಬೇಕು ಅಂತಾಗ ಸಿಗ್ನಲ್ ಬಿದ್ದಿರುತ್ತೆ, ಮಧ್ಯದಲ್ಲಿ ಪಾಸ್ ಆಗ್ತಾ ಇರ್ತಾರೆ. ಅಟ್ಲೀಸ್ಟ್ ಆ ಕಡೆ ಈ ಕಡೆ ಒಂದು ಸಿಗ್ನಲ್ ಲೈಟ್ ಪಾದಚಾರಿಗಳಿಗೆ ದಾಟೋದಕ್ಕೆ, ಗ್ರೀನ್ ಸಿಗ್ನಲ್ ಇರೋಂಥ ಪಾದಚಾರಿಗಳನ್ನು ಅದನ್ನು ಹಾಕಬೇಕು. ಝೀಬ್ರಾ ಕ್ರಾಸಿಂಗ್ ಅವ್ರಿಗೆ ದಾಟೋದಕ್ಕೆ ಹಾಕಬೇಕು.
ಅದೇ ರೀತಿ ಏನೀಗ ಅವೈಜ್ಞಾನಿಕವಾಗಿ ಡಿವೈಡರ್ ಅಲ್ಲಿವರೆಗೂ ಬಂದು ಲ್ಯಾಂಡ್ ಮಾಡಿದ್ದಾರೆ ಸರ್ಕಲ್ವರೆಗೂ, ಅದನ್ನು ತಾವೇ ಗಮನಿಸಿ. ಈಗ ದೊಡ್ಡ ಲಾರಿ ಯಾವ್ದಾರ ಬಂತು ಅಂದರೆ ತುಂಬ ಯಾವುದೋ ವೆಹಿಕಲ್ ಬಂದು ನಿಂತಿರುತ್ತೆ, ಎಡಭಾಗದಲ್ಲಿರೋ ಸರ್ವಿಸ್ ರೋಡವರು ಸರ್ಕಲ್ ಕಡೆಗೆ ಬಂದು ಅಪ್ರೋಚ್ ಆಗೋಕ್ಕಾಗಲ್ಲ. ಇದೆಲ್ಲ ತುಂಬ ಟೆಕ್ನಿಕಲಿ ಸಮಸ್ಯೆ ಆಗಿ ತೊಂದರೆ ಆಗಿದೆ. ಹಿಂದೆ ಕೂಡ ಫ್ಲೈಓವರ್ನ ಓಪನ್ ಮಾಡಿಬಿಟ್ಟು ಕ್ಲೋಸ್ ಮಾಡಿದರು. ಇದೇ ರೀತಿ ಪತ್ರಿಕಾಗೋಷ್ಠಿ ಮಾಡಿ ಯಾವ ಕಾರಣಕ್ಕೋಸ್ಕರ ಅಲ್ಲಿಗೂ ಮನವಿ ಕೊಟ್ಟು ಏನೂ ಸ್ಪಂದಿಸಲಿಲ್ಲ. ಪತ್ರಿಕಾಗೋಷ್ಠಿ ಮಾಡಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಫ್ಲೈಓವರ್ ಮಾಡಿರೋದೇ ಸಾರ್ವಜನಿಕರ ಅನುಕೂಲಕ್ಕೆ, ಅದು ಅನಾನುಕೂಲ ಆಗ್ತಾ ಇದೆ ಅಂದಾಗ ಏನಾಗ್ತಾ ಇದೆ ಅಂತ ಸೌಜನ್ಯ ಕೇಳೋ ಅಂಥದ್ದಾರ ಬೇಕಲ್ಲ. ಪತ್ರಿಕಾಗೋಷ್ಠಿಯಲ್ಲಿ HD ದೀಪಕ್, ST ಚಂದ್ರು, ಪ್ರೀತಿ ವರ್ಧನ್, ಗುರುಪ್ರಸಾದ್, ಪ್ರಸನ್ನ ಕುಮಾರ್ ಇತರರು ಉಪಸ್ಥಿತರಿದ್ದರು. ಹಾಸನ ನಗರದ ಖಾಸಗಿ ಹೋಟೆಲ್ವೊಂದರಲ್ಲಿ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಹಾಗೂ ಜಿಲ್ಲಾ ಸಹಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಇವರ ಸಂಯುಕ್ತಾಶ್ರಯದಲ್ಲಿ 2026ರ ನೂತನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಇದೇ ವೇಳೆ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಂಚೇಗೌಡ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿ, ಈ ಸಂಘವನ್ನ ಯಶಸ್ವಿಯಾಗಿ ಹುಟ್ಟುಹಾಕಲಾಗಿದ್ದು ಸಂಘ ಸಂಸ್ಥೆಯನ್ನ ಉತ್ಸಾಹದಲ್ಲಿ ಪ್ರಾರಂಭ ಮಾಡಬಹುದು. ಆದರೆ ಯಾವುದೇ ಸಂಘ ಸಂಸ್ಥೆಯಲ್ಲಿ ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಂಡು ಅಲ್ಲಿನ ಸಮತೋಲನವನ್ನ ಸರಿದೂಗಿಸಿಕೊಂಡು ಸಂಘವನ್ನ ಬಹಳ ವರ್ಷಗಳ ಕಾಲ ಹಿಡಿದಿಟ್ಟುಕೊಳ್ಳುವುದು ಬಹಳ ಕಷ್ಟದ ಕೆಲಸ. ಎಲ್ಲ ಸಂಘ ಸಂಸ್ಥೆಯಲ್ಲೂ ಪರ ವಿರೋಧ ಜಾತಿ ಎಲ್ಲವೂ ಕೆಲಸ ಮಾಡುವುದರಿಂದ ಸರಿದೂಗಿಸಿಕೊಂಡು ಹೋಗುವುದು ಕಷ್ಟದ ಕೆಲಸ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು 2 ಸಂಘವನ್ನ ಸಂಯೋಜನೆ ಮಾಡಿಕೊಂಡು ಕೆಲಸ ಮಾಡುತ್ತಿರುವುದು ಸಂತೋಷದ ವಿಚಾರ ಎಂದರು. ಗೃಹ ನಿರ್ಮಾಣ ಸಹಕಾರ ಸಂಘವನ್ನ ಹುಟ್ಟುಹಾಕಿದಂಥ ಸನ್ನಿವೇಶ ನಿಮ್ಮೆಲ್ಲರಿಗೂ ಸಾಮಾನ್ಯ ಗೊತ್ತಿದೆ, ನಮಗೂ ಕೂಡ ಗೊತ್ತಿದೆ. ಮತ್ತೊಂದು ಸರ್ಕಾರಿ ನೌಕರರ ಸಂಘ ಅವನತಿಯ ಹಾದಿಯಲ್ಲಿ ಸಾಗಿದಂಥ ಸಂದರ್ಭದಲ್ಲಿ ಪರ್ಯಾಯವಾಗಿ ಏನಾದರೂ ಮಾಡಬೇಕು ಅಂತ ಆಲೋಚನೆ ಮಾಡಿ ನಿಮ್ಮಂತಹ ಎಲ್ಲ ಒಳ್ಳೆಯ ಒಂದು ತಂಡವನ್ನು ಕಟ್ಟಿಕೊಂಡು ಸವಾಲನ್ನು ಸ್ವೀಕರಿಸಿ ಶ್ರೀನಿವಾಸ್ ಅವರು ಇವತ್ತು ಗೆದ್ದಿದ್ದಾರೆ ಅಂತಲೇ ಹೇಳಬೇಕು. ಕಾರಣ ಇಷ್ಟೇ, ಸಂಘ ಸಂಸ್ಥೆಗಳನ್ನ ಉತ್ಸಾಹದಲ್ಲಿ ಪ್ರಾರಂಭ ಮಾಡಬಹುದು, ಆದರೆ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಂಡು ಅದನ್ನು ಸಮತೋಲನಗೊಳಿಸ್ಕೊಂಡು ಅಲ್ಲಿರ್ತಕ್ಕಂಥ ಏರುಪೇರುಗಳನ್ನ ಸರಿಪಡಿಸ್ಕೊಂಡು ಸಂಘವನ್ನು ಬಹಳ ವರ್ಷಗಳ ಕಾಲ ಹಿಡಿದಿಟ್ಕೊಳ್ಳೋದು ಕಷ್ಟದ ಕೆಲಸ. ಇವತ್ತು ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ. ಸಹಕಾರಿ ಸಂಘಗಳು ಅಷ್ಟೇ, ಸೊಸೈಟಿಗಳು ಅಷ್ಟೇ, ಖಾಸಗಿ ಸಂಘ ಸಂಸ್ಥೆಗಳು ಅಷ್ಟೇ, ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಕೂಡ ಪರ ವಿರೋಧ ರಾಜಕೀಯ ಜಾತಿ ಎಲ್ಲವೂ ಕೆಲಸ ಮಾಡೋದ್ರಿಂದ ವ್ಯತ್ಯಾಸಗಳಾಗ್ತವೆ. ಅವನ್ನೆಲ್ಲ ಸರಿದೂಗಿಸ್ಕೊಂಡು ಹೋಗೋದು ಅತ್ಯಂತ ಕಷ್ಟದ ಕೆಲಸ. ಆ ಕೆಲಸವನ್ನು ತುಂಬ ಸರಳವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ವಿಶ್ವಾಸಾರ್ಹತೆ ಮೂಲಕ ಈ ಮಟ್ಟಕ್ಕೆ ಸಂಘವನ್ನು 2 ಸಂಘಗಳನ್ನು ಸಂಯೋಜನೆಗೊಳಿಸ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥ ಅತ್ಯಂತ ಸಂತೋಷದ ವಿಚಾರ. ಹಾಗೆ ನಮ್ಮ ಗೋಪಾಲ್ ನಮ್ಮ ಭಾಳ ಬಾಲ್ಯ ಸ್ನೇಹಿತರು, ಅವ್ರು ಹೇಳ್ತಾ ಇದ್ರು ನಮ್ಮ ಸಂಘ ಕೇಳಿದೆ ಎಷ್ಟು ಸೈಟ್ ಕೊಟ್ಟಿದ್ರಿ ಅಂತ. ಕಾರಣ ಯಾಕೆ ರಾತ್ರಿ ನಿನ್ನೆ ನಾವು ಶಿವಮೊಗ್ಗದಲ್ಲಿದ್ವಿ. ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಹಾಗೂ ಜಿಲ್ಲಾ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ KM ಶ್ರೀನಿವಾಸ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ನಾವುಗಳು ಸಂಘ ಸ್ಥಾಪಿಸಿ ಅನೇಕ ಸೇವಾ ಚಟುವಟಿಕೆಗಳನ್ನು ಮಾಡಲಾಗಿದೆ. ಅದರಲ್ಲಿ ಗಿಡಗಳನ್ನು ನೆಡುವುದು, ಕ್ರೀಡೆಯನ್ನ ಸಾಧನೆ ಮಾಡಿದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪ್ರೋತ್ಸಾಹಧನ ಕೊಡುವುದು, ಹಸಿರು ಭೂಮಿ ಪ್ರತಿಷ್ಠಾನದ ಕೆಲಸಗಳಿಗೆ ನಾವು ಅಲ್ಲಿಯೂ ಕೂಡ ಕೈ ಜೋಡಿಸುತ್ತಿದ್ದೇವೆ. ಹಲವಾರು ಸಾಮಾಜಿಕ ಕಳಕಳಿ ಕೆಲಸಗಳನ್ನ ಮಾಡಲಾಗುತ್ತಿದೆ ಎಂದರು. ಗಿಡಗಳನ್ನು ನೆಡುವಂಥದ್ದು ಸಾರ್ವಜನಿಕವಾಗಿ, ಜೊತೆಯಲ್ಲಿ ಯಾವುದಾದ್ರು ಸ್ಪೋರ್ಟ್ಸಲ್ಲಿ ಮಕ್ಕಳು, ಸರ್ಕಾರಿ ಶಾಲೆ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗೋದಾದರೆ ಅವರಿಗೂ ಸಹ ನಮ್ಮ ಪ್ರೋತ್ಸಾಹಧನವನ್ನು ಕೊಡುವಂಥದ್ದು. ನಮ್ಮ ಕೈಲಾಗದಂಥ ಮಟ್ಟದಲ್ಲಿ ಯಾವ ರೀತಿ ಅಲ್ಲಿ ಸಣ್ಣ ಪುಟ್ಟ ಸಹಾಯವನ್ನು ಮಾಡೋದ್ರ ಮುಖಾಂತರ ಹಸಿರು ಪ್ರತಿಷ್ಠಾನೆ ಏನಿದೆ ಅಲ್ಲಿ ನಾವು ಕೈ ಜೋಡಿಸ್ತಿದ್ದೀವಿ. ಹಲವಾರು ಸಾಮಾಜಿಕ ಕಲೆಯ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಜೊತೆಯಲ್ಲಿ ನಮ್ಮ ಗೃಹ ನಿರ್ಮಾಣ ಸಹಕಾರ ಸಂಘ ಈಗಾಗಲೇ ಪ್ರಾರಂಭಗೊಂಡು 7 ವರ್ಷ ಆದರೂ ಸಹ ಹಲವಾರು ಬಡಾವಣೆಗಳನ್ನು ನಿರ್ಮಿಸಿ ತಮ್ಮ ಸಾರ್ವಜನಿಕವಾಗಿ ಮತ್ತು ನಮ್ಮಲ್ಲಿರುವಂಥ C ಗ್ರೂಪ್ ದರ್ಜೆಯ ಕೈಗೆಟಕುವ ರೀತಿಯಲ್ಲಿ ಬೆಲೆಯಲ್ಲಿ ಉಳ್ಳಂಥ ಒಂದು ನಿವೇಶನಗಳನ್ನು ನಮ್ಮ ನಿವೇಶನ ಸದಸ್ಯರಿಗೆ ಕೊಡ್ತಾ ಬಂದಿದ್ದೀವಿ. ಈಗಾಗಲೇ ಒಂದು 500 ನಿವೇಶನಗಳನ್ನು ಸದಸ್ಯರಿಗೆ ನೀಡಿದ್ದೀವಿ. ಅದು ಕೈಗೆಟಕುವ ಬೆಲೆಯಲ್ಲಿ, ಯಾಕೆಂದರೆ ಯಾವುದೇ ಮಧ್ಯ ಹಾವಳಿ ಇಲ್ಲದೆ, ಯಾವುದೇ ರೀತಿಯಾದಂಥ ಮಧ್ಯಂತರದ ಹೆಚ್ಚಿನ ಬೆಲೆ ನೀಡದೆ ನೇರವಾಗಿ ಅಭಿವೃದ್ಧಿದಾರರಿಂದ ನಮ್ಮ ಸದಸ್ಯರಿಗೆ ಕೊಡಿಸುವಂಥ ಕೆಲಸವನ್ನು ಕೈಗೆಟಕುವ ಬೆಲೆಯಲ್ಲಿ ಮಾಡ್ತಾ ಬಂದಿದ್ದೀವಿ. ನಮ್ಮ ಬೆಲೆ, ನಿವೇಶನದ ಬೆಲೆ ಅತ್ಯಂತ ಕಡಿಮೆ ಇರುತ್ತೆ, 975, 1000, 1100 ಹೀಗೆ. ಏಕೆಂದರೆ ನಮ್ಮ ಸದಸ್ಯರಿಗೆ ಒಂದು ಹಂತದಲ್ಲಿ ಕಂತಿನ ಬೆಲೆಯಲ್ಲಿ ಸಿಗಬೇಕು. ಆ ಒಂದು
ಬಡಾವಣೆ ನಮ್ಮ ಎಲ್ಲ ವರ್ಗದ ಜನರಿಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಹಲವಾರು ಬಡಾವಣೆ ನಿರ್ಮಿಸಿ ನಮ್ಮ ಸದಸ್ಯರಿಗೆ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ದರ್ಜೆಯ ನೌಕರರಿಗೆ ಕೈಗೆಟಕುವ ಬೆಲೆಯಲ್ಲಿ ನಿವೇಶನ ಕೊಡಿಸುವುದು ನಮ್ಮೆಲ್ಲ ಸಂಘದ ಸದಸ್ಯರ ಮತ್ತು ಪದಾಧಿಕಾರಿಗಳ ಧ್ಯೇಯ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ನಿವೇಶನಗಳನ್ನು ನಿರ್ಮಿಸಿ ಕಡಿಮೆ ದರದಲ್ಲಿ ಇನ್ನೂ 500 ನಿವೇಶನಗಳನ್ನು ನಮ್ಮ ಸದಸ್ಯರಿಗೆ ಕೊಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ನಾವು ಓನ್ಲಿ ಯಾವುದೇ ಒಂದು ಕೆಲಸವನ್ನು ಕೇವಲ ನಿವೇಶನ ಮಾಡುವ ರೀತಿಗೆ ನಾವು ಸೀಮಿತವಾಗಿಲ್ಲ. ಒಂದು ಸರ್ಕಾರಿ ನೌಕರ ಕೋಆಪರೇಟಿವ್ ಸೊಸೈಟಿಯನ್ನು ನಿರ್ಮಿಸಿ ನಮ್ಮ ಎಲ್ಲ ಸದಸ್ಯರಿಗೆ ಒಂದೇ ದಿವಸದಲ್ಲಿ 24 ಅವರ್ ಒಳಗಡೆ ನಾವು ಸಾಲವನ್ನು ಕೊಡುವಂಥ 2 ರಿಂದ 3 ಲಕ್ಷ ಸಾಲವನ್ನು ಕಡಿಮೆ ಬಡ್ಡಿ ದರದಲ್ಲಿ ಕೊಡುವಂಥ ಕೆಲಸವನ್ನು ಸಹ ನಮ್ಮ ಸೊಸೈಟಿ ಮಾಡ್ತಾ ಬಂದಿದೆ. ಅದು ನಿಮ್ಮೆಲ್ಲರ ಒಂದು ಸಹಕಾರದಿಂದ ಇವತ್ತು 3 ರಿಂದ 4 ಕೋಟಿ ಸಾಲವನ್ನು ನಮ್ಮ ಕೋಆಪರೇಟಿವ್ ಸೊಸೈಟಿ ನೀಡಿದೆ. ಇದು ನಮ್ಮ ಸಂಘದ ಹೆಮ್ಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ 2 ಬಡಾವಣೆಗಳು ನಮ್ಮ ಕೈಯಲ್ಲಿದ್ದಾವೆ. ಆ 2 ಬಡಾವಣೆಗಳು ಕಡಿಮೆ ದರದಲ್ಲಿ ನಿವೇಶನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ತುಂಬ ತೃಪ್ತಿ ಪಡೆದಿರುವಂಥ ನಮ್ಮ ಸದಸ್ಯರು, ಹಲವಾರು ಸದಸ್ಯರು ನಮ್ಮ ಸಂಘಕ್ಕೆ ಬಂದು ಹೇಳ್ತಾರೆ, ನಿಮ್ಮ ಒಂದು ಸಂಘದಿಂದ ನಮಗೆ ತುಂಬ ಅನುಕೂಲ ಆಗಿದೆ, ನೀವು ಮುಂದಿನ ದಿನಗಳಲ್ಲಿ ಇದೇ ರೀತಿ ಬೆಳೀಲಿ ಅಂತ ಆಶ್ವಾಸನೆಯನ್ನು ನೀಡಿದ್ದಾರೆ. ನಮ್ಮ ಸಪೋರ್ಟ್ ಇರುತ್ತೆ ಅಂತಲೂ ಹೇಳಿದ್ದಾರೆ. ಜೊತೆಯಲ್ಲಿ ನಾವು ಈಗಾಗಲೇ ನೀರು ಒಂದು ಬಡಾವಣೆಯಲ್ಲಿ ಮನೆಗಳು ಕಟ್ತಾ ಇದ್ದಾರೆ. ತುಂಬ ಕಡಿಮೆ ದರದಲ್ಲಿ ಮಳೆಯನ್ನು ಕೊಟ್ಟು ಅವರು ಇವತ್ತು ತುಂಬ ಖುಷಿ ಪಡುವಂಥ ಕೆಲಸವನ್ನು ನಮ್ಮ ಗುರುಮಠ ಸಹಕಾರ ಸಂಘ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಸಾಮಾಜಿಕ ಕಳಕಳಿಯನ್ನು ಸಹ ಹೊಂದಿರೋದ್ರಿಂದ ನಾವು ಪ್ರತಿಭಾ ಪುರಸ್ಕಾರವನ್ನು ಸರ್ಕಾರಿ ನೌಕರ ಮಕ್ಕಳಿಗೆ ಮಾಡ್ತೀವಿ. ಜೊತೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಿದ್ದೀವಿ. ಈ ಕ್ಯಾಲೆಂಡರ್ ಬಿಡುಗಡೆಗೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಉದಯಾವರ್ತಿ ಕನ್ನಡ ದಿನಪತ್ರಿಕೆ ಸಂಪಾದಕ ಹಾಗೂ ದತ್ತಿ ಪ್ರಶಸ್ತಿ ವಿಜೇತ ವೆಂಕಟೇಶ್, ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಹರೀಶ್, ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಎಂಎನ್ ಪರಮೇಶ್, ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರು ಟಿ ರಾಜು, ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳಾದ ಜಿಪಿ ವಿಶ್ವನಾಥ್, ಎಸ್ ಮಧು, ಸಂಘದ ಪದಾಧಿಕಾರಿಗಳು ಗೋಪಾಲ್ ಕೃಷ್ಣ, ಆರ್ಸಿ ಸತೀಶ್, ಭೈರಪ್ಪ, ಸಾವಿತ್ರಮ್ಮ, ದ್ರಾಕ್ಷಾಯಿಣಿ, ನಿರ್ದೇಶಕರುಗಳು ವೆಂಕಟೇಶ್ ಇತರರು ಭಾಗವಹಿಸಿದ್ದರು. ಸಾಮಾನ್ಯ ನಾಗರಿಕರ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಒದಗಿಸುವ ಉದ್ದೇಶದಿಂದ ತಹಶೀಲ್ದಾರ್ ಕಚೇರಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಬೇಲೂರು ತಹಶೀಲ್ದಾರ್ ಕಚೇರಿಯಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು. ಕಾರ್ಯಕ್ರಮದ ವೇಳೆ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಸಾರ್ವಜನಿಕರು ಭೂಮಿ ದಾಖಲೆ, ಖಾತೆ ವರ್ಗಾವಣೆ, ಪಹಣಿ ತಿದ್ದುಪಡಿ, ನಿವೇಶನ ಸಮಸ್ಯೆ, ವೃದ್ಧಾಪ್ಯ ಅಥವಾ ವಿಕಲಚೇತನ ಪಿಂಚಣಿ, ಪಡಿತರ ಚೀಟಿ, ಮನೆ ನಿವೇಶನ ಸೇರಿದಂತೆ ಹಲವು ಅಹವಾಲುಗಳನ್ನು ಸಲ್ಲಿಸಿದರು. ಶ್ರೀಧರ್ ಕಂಕನವಾಡಿ ಅವರು ಸಾರ್ವಜನಿಕರ ಅಹವಾಲುಗಳನ್ನು ಗಮನದಲ್ಲಿಟ್ಟು ಆಲಿಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ತಕ್ಷಣವೇ ಪರಿಶೀಲನೆ ನಡೆಸಿ ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಈ ವೇಳೆ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಅವರು ಮಾತನಾಡಿ, ಜನಸ್ಪಂದನ ಕಾರ್ಯಕ್ರಮವು ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ನೇರವಾಗಿ ಆಡಳಿತದ ಗಮನಕ್ಕೆ ತರುವ ಮಹತ್ವದ ವೇದಿಕೆಯಾಗಿದೆ. ಜನರು ಕಚೇರಿಗಳ ಸುತ್ತಾಡುವ ಪರಿಸ್ಥಿತಿ ಬರಬಾರದು ಎಂಬ ಉದ್ದೇಶದಿಂದ ಸರ್ಕಾರ ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ಪ್ರತಿಯೊಬ್ಬ ನಾಗರಿಕರ ಸಮಸ್ಯೆಯನ್ನು ಗಮನದಲ್ಲಿಟ್ಟು ಕಾನೂನು ಹಾಗೂ ನಿಯಮಗಳ ಅಡಿಯಲ್ಲಿ ತ್ವರಿತ ಮತ್ತು ನ್ಯಾಯಸಮ್ಮತ ಪರಿಹಾರ ನೀಡುವುದು ನಮ್ಮ ಕರ್ತವ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬಿಇಒ ಭಾಗ್ಯಮ್ಮ, ಪಿಎಸ್ಐ ಎಸ್ಜಿ ಪಾಟೀಲ್, ರೈತ ಮುಖಂಡ ಸ್ವಾಮಿಗೌಡ, ಬಸವರಾಜು, ಪುಟ್ಟಸ್ವಾಮಿ, ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಆಮೇಲೆ ಈ ತರ ಮೀನು ಮಾಂಸ ಅಂಗಡಿಗಳಿದಾವೆ, ಅವ್ರ ವಿಲೇವಾರಿ ಬಗ್ಗೆ ನನಗೆ ಅಂಗಡಿ ತೆಗೆಸಿದ್ದು ಸೆಕೆಂಡರಿ, ಅವ್ರೇನ್ ಮಾಂಸ ಹೋಗಿತಾರಲ್ಲ ಆ ವಿಲೇವಾರಿ ಬಗ್ಗೆ ನಿಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಏನ್ ಕ್ರಮ ಇಲ್ಲ ಗೊತ್ತಿರ್ತಾರೆ ನೋಡಿ ಬಗ್ಗೆ ಗಮನಕ್ಕೆ ಬಂದು ಅದಕ್ಕಾಗಿ ನಾವು ವಾರದಲ್ಲಿ ಒಂದು ವಿಶೇಷವಾಗಿ ಪೊಲೀಸ್ ಹಾಗೂ ಅಬಕಾರಿ ತಂಡದೊಂದಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಕಾಲೇಜ್ ಮೈದಾನ ಇರ್ಬೋದು ಅಥವಾ ಯಾವುದೇ ಸಾರ್ವಜನಿಕ ಸ್ಥಳ ಇರ್ಬೋದು ಅಲ್ಲಿ ಗಾಂಜಾ ಏನೋ ಸೇವನೆ ಮಾಡ್ತೀವಿ, ಅದಕ್ಕೆ ಸ್ಪೆಷಲ್ ರೇಡ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ರೈತ ಸಂಘದವರು ನಮಗೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಕಾಲೇಜು ಶಿಕ್ಷಕರು ಆಮೇಲೆ ಪ್ರಿನ್ಸಿಪಲ್ಸು ಇವ್ರನ್ನ ಕರ್ಕೊಂಡು ಒಂದು ಸ್ಪೆಷಲ್ ಅಭಿಯಾನ ಮಾಡ್ತೀವಿ. ಅಟ್ಲೀಸ್ಟ್ ನಿರ್ಮೂಲನೆ ಮಾಡೋಕ್ಕಾಗಿದ್ರು ಕಂಟ್ರೋಲ್ ಮಾಡೋಕ್ಕಾದ್ರೂ ಪ್ರಯತ್ನ ಸರ್. ಬಹುಮುಖ್ಯವಾಗಿ ಇವತ್ತು ಮೊದಲೇ ಬಿಟ್ಟು ರೋಡಿಗೆ ಜಾಸ್ತಿ ಬರ್ತಾಯಿದ್ರು. ಅಲ್ಲಿ ಸಮಸ್ಯೆಗಳ ಆಳವಾಗಿ ಇದು ಮಾಡಿದಾಗ ನಾನು ಚೀಫ್ ಆಫೀಸರು ಆಮೇಲೆ ಪೊಲೀಸರು ಆಮೇಲೆ ಟೆಂಪಲ್ ಇವರು ಹೋಗಿ ವಿಸಿಟ್ ಮಾಡ್ತೀವಿ. ಸಾಧ್ಯವಾದಷ್ಟು ಸಂತೆ ಮೈದಾನದ ಒಳಗಡೆನೇ ವ್ಯಾಪಾರಸ್ಥರಿಗೆ ಸ್ಥಳಾವಕಾಶ ಕೊಟ್ಟು ಇಲ್ಲಿ ರೋಡ್ ಮೇಲೆ ಮಾರಾಟ ಮಾಡೋದನ್ನು ನಿರ್ಬಂಧಿಸೋಕೆ ಮುಂದಿನ 2 ವಾರಗಳಲ್ಲಿ
ಪ್ರಯತ್ನ ಪಡ್ತೀವಿ. ಸರ್ ಈಗ ನಾವು ಈ ಫಸ್ಟು ಗಾಂಜಾದ್ದು ನಾವು ಫೋಕಸ್ ಮಾಡ್ತಾ ಇದ್ವಿ. ಎರಡನೇ ವಿಷಯವಾಗಿ ಈಗ ಲೈಸೆನ್ಸ್ ಲೀಕರ್ ಶಾಪಿಂದ CL9 CL7 ಇರ್ತದಲ್ಲ, ಅಲ್ಲಿಂದ ಬಲ್ಕ್ ಆಗಿ ಲೀಕರ್ಗಳನ್ನ ಎತ್ಕೊಂಡು ಹಳ್ಳಿಗಳಲ್ಲಿ ಮಾರ್ತಾ ಇದ್ದಾರೆ ಅಂತೇನು ಅಪವಾದ ಬರ್ತಾ ಇದೆ. ಸೊ ನಾವು ನೆಕ್ಸ್ಟ್ ವೀಕಲ್ಲಿ ಇದೇನು ನಾವು ಟೀಮ್ ಮಾಡ್ತೀವಲ್ಲ, ನಾವು ಎಲ್ಲ ಅಂಗಡಿಗಳ CCTVನ ಪರಿಶೀಲಿಸಿ ಹಂಗೇನಾದರೂ ಕಂಡು ಬಂದರೆ ಸೊ ಅವ್ರಿಗೆ ಆ ಅಂಗಡಿಗಳಿಗೆ ನಿಯಮಾನುಸಾರ ಏನು ಮಾಡಬೇಕು, ನಮ್ಮದು ಅಧಿಕಾರ ನಿಯಮಗಳಲ್ಲಿ ಏನಿದೆ ಆ ಪ್ರಕಾರ ಕ್ರಮ ತಿಂಗಳಲ್ಲಿ TC ತಂದು ನೋಡಿ, ಯಾರೋ ನಿಮ್ಮ ಸಿನೋ ಯಾರೋ ಅವನು ರಿಟೈರ್ಡ್ ಆಗ್ತಾನೆ, ಸೈನ್ ಹಾಕಲ್ಲ ಅಂತೇಳಿ ಇದೇನೋ ನಿಮ್ಮ ಒಟ್ಟಿಗೆ ಇಲಾಖೆ ಒಳಗಿನ ಸಮಸ್ಯೆ ಇದು. ಇದು ಮಾತ್ರ ನಾವು ಹೇಳ್ತಾ ಇದೀವಿ. ಈಗ ಜನಸ್ಪಂದನ ಸಭೆಯಲ್ಲಿ ಓಪನ್ ಆಗಿ ಅನಿರ್ದಿಷ್ಟಾವಧಿಗೆ ದೊಡ್ಡ ಮಟ್ಟದ ಚಳುವಳಿ ಮಾಡಬೇಕಾಗುತ್ತೆ ನಿಮ್ಮ ಕಚೇರಿ ಮುಂದೆ. ಯಾಕೆ ಅಂದರೆ ಈ ಭಾಗದಲ್ಲಿ ದೊಡ್ಡ ಸಮಸ್ಯೆ ಇದೆ ಕರೆಂಟಿಂದು. ದಿನ ಬೆಳಿಗ್ಗೆ ನಾವು ನಿಮಗೆ ಫೋನ್ ಮಾಡ್ಕೊಂಡು ನಿಮಗೆ ಇದು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ದಯವಿಟ್ಟು ನೀವು ಹೊರಗಡೆ ಯಾಕೆ ಹಾಕೋದು ಕೊಡ್ತೀವಿ? ಇಲ್ಲ, ಇವತ್ತು ಈಗ ಹೋಗಿ ನೋಡಿ ಸರ್, ಆಟೋದವ್ರದ್ದು ಅವರು ರಸ್ತೆ ಬದಿ ಹಾಕೋರು ಯಾರೋ ಸಣ್ಣ ಪುಟ್ಟ ರೈತರು, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಹಾಕೊಳ್ತಾರೆ, ಒಂದಿನ ಹೋಗಲಿ. ಈ ಆಟೋದವ್ರು ತಂದು ಆ ರಸ್ತೆ ಬದಿಲಿ ಸಂತೆ ಹಾಕಿರ್ತಾರಲ್ಲ, ಅದ್ರ ಮುಂದಕ್ಕೆ ಆಟೋ ನಿಲ್ಲಿಸ್ತಾರೆ ಸರ್. ಉದ್ದಕ್ಕೂ ಒಂದು 25 ಆಟೋ ನಿಂತ್ಕೊಂಡ್ಬಿಡ್ತಾರೆ. ಈ ಕಡೆಯಿಂದ ಮಕ್ಕಳು ಓಡಾಡೋಕ್ಕಾಗಲ್ಲ, ಟೀಚರ್ಸ್ ಓಡಾಡೋಕ್ಕಾಗಲ್ಲ, ಪೇರೆಂಟ್ಸ್ ಓಡಾಡೋಕ್ಕಾಗಲ್ಲ. ಅಲ್ಲಿ ಸಾಯಂಕಾಲದ ಹೊತ್ತು ದೊಡ್ಡ ಸಮಸ್ಯೆ. ಕಾಫಿಗೆ ಭಾಳ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ ನಮಗೆ. ಅದಾಗಬಾರ್ದು ಅಂತೇಳಿ ಕಳೆದ ವರ್ಷ ಹತ್ತತ್ರ ನಾವು ಚಳವಳಿ ಫೆಬ್ರವರಿನೆಲ್ಲ ಏನೋ ಚಳವಳಿ ಮಾಡಿದಾಗಿಂದನೂ ಕೂಡ ಒತ್ತಡ ಇದೆ. ಆದರೂ ಕೂಡ ನೀವು ಅದ್ರದ್ದು ಸ್ಟೇಷನ್ ಅದು ಟೆಂಡರ್ ಆಗಿದೆ. ಇನ್ನೊಂದು TCದು ಏನಾಯ್ತದೋ, ಇದು ಗೆಂಡೆಹಳ್ಳಿ TCದು. ಸಕಲೇಶಪುರ ಪಟ್ಟಣದಲ್ಲಿ ಪುರಸಭೆ ಎಷ್ಟೇ ಮುಂಜಾಗ್ರತೆ ವಹಿಸಿ ಎಚ್ಚರಿಕೆ ನೀಡಿದ್ದರೂ ಕೆಲವು ಬೇಕರಿ ಅಂಗಡಿ ವರ್ತಕರು ಕಸದ ವಾಹನಕ್ಕೆ ಕಸ ಹಾಕದೆ ರಸ್ತೆ ಬದಿಗಳಲ್ಲಿ ಎಡೆಬಿಡದೆ ಕಸ ಬಿಸಾಕುತ್ತಿರುವುದು ಮುಂದುವರೆದಿದೆ. ಇಂದು ಬೆಳಗ್ಗೆ ಸುಮಾರು 2:30ಕ್ಕೆ ಕಸ ಸಂಗ್ರಹಿಸುವ ಆಟೋ ತೆರಳಿದ ಬಳಿಕ ಪಟ್ಟಣದ ಪ್ರಮುಖ ರಸ್ತೆ ಬದಿಯಲ್ಲಿ ಬೇಕರಿಯೊಬ್ಬರು ಸುಮಾರು 2 ಚೀಲದಷ್ಟು ಒಣ ಕಸವನ್ನು ರಸ್ತೆ ಮೇಲೆ ಬಿಸಾಕುತ್ತಿರುವುದನ್ನು ಪುರಸಭೆಯ ಪೌರ ಕಾರ್ಮಿಕರು ಗಮನಿಸಿದರು. ಕೂಡಲೇ ಅವರು ರಸ್ತೆಯಲ್ಲಿ ಬಿಸಾಕಿದ್ದ ಕಸವನ್ನು ಸಂಗ್ರಹಿಸಿ ಅದೇ ಬೇಕರಿ ಅಂಗಡಿಯ ಮುಂಭಾಗದಲ್ಲೇ ಸುರಿದು ಕಸವನ್ನು ಎಲ್ಲೆಂದರಲ್ಲಿ ಬಿಸಾಕಬಾರದು ಎಂದು ವರ್ತಕರಿಗೆ ಕಠಿಣ ಎಚ್ಚರಿಕೆ ನೀಡಿದರು. ಈ ವೇಳೆ ಪೌರ ಕಾರ್ಮಿಕರು ಮತ್ತು ಬೇಕರಿ ವರ್ತಕರ ನಡುವೆ ಕೆಲ ಕಾಲ ವಾಗ್ವಾದವೂ ನಡೆಯಿತು. ಆದರೂ ಪೌರ ಕಾರ್ಮಿಕರು ತೋರಿದ ಈ ದಿಟ್ಟ ನಡೆಗೆ ಪುರಸಭೆ ಮುಖ್ಯ ಅಧಿಕಾರಿ ಮಹೇಶ್ವರಪ್ಪ ಹಾಗೂ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಎಷ್ಟೇ ಎಚ್ಚರಿಕೆ ನೀಡಿದರೂ ನಿಯಮ ಉಲ್ಲಂಘಿಸಿ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಕುವ ವರ್ತಕರಿಗೆ ಮುಂದಿನ ದಿನಗಳಲ್ಲಿ ನೋಟಿಸ್ ಜಾರಿಗೊಳಿಸಲಾಗುವುದು ಎಂದು ಪುರಸಭೆ ಮುಖ್ಯ ಅಧಿಕಾರಿ ತಿಳಿಸಿದ್ದಾರೆ. ಪ್ರತಿದಿನ ನೀನು ಕಸ ಕೊಡ್ತೀಯಲ್ಲಪ್ಪ, ಹತ್ತಂಡೆ ಆಟೋ ಕೊಡ್ತೀರಲ್ಲಪ್ಪ, ಸಂಜೆ ಆಟೋ ಬರ್ತಿದೆಯಲ್ಲಪ್ಪ, ಆಟೋ ಬರ್ತಾ ಇದೆಯಲ್ವಾ? ಮತ್ತೆ ಇವ್ರೊಬ್ರಿಗೆ ಯಾಕೆ ಕೊಡ್ತಾ ಇಲ್ಲ ಆಟೋ? ಇವ್ರೊಬ್ರಿಗೆ ಯಾಕೆ ಕೊಡ್ತಾ ಇಲ್ಲ ಆಟೋ? ನಿಮ್ಮ ಡ್ಯೂಟಿ ಬಗ್ಗೆ ನನಗೆ ಗೊತ್ತಿದೆಯಪ್ಪ, ಡ್ಯೂಟಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಮನೆ ನೆಲ ಗುಡಿಸಲ್ಲ, ಅಷ್ಟು ನೀಟಾಗಿ ಕಸ ಗುಡಿಸ್ಕೊಂಡು ಹೋಗಿದ್ದೀವಿ. ಹಾಕಿರೋದು ನೋಡಿ ಹೆಂಗ್ ಹಾಕಿದ್ದಾರೆ ಅಂತ. ಎಲ್ಲ ಕಡೆ ಹೋಗ್ಕಣಪ್ಪ, 2 ಆಟೋ ಬರ್ಕಣಪ್ಪ, ಸಂಜೆ ಟೈಮ್ 2 ಆಟೋ ಬಂದೇ ಬರುತ್ತೆ. ನಾವಂತೂ ಫಾಲೋ ಅಪ್ ಮಾಡೇ ಮಾಡ್ತೀವಿ. ಆಯ್ತಾ? ಪ್ರತಿದಿನ ರಿಕ್ವೆಸ್ಟ್ ಅಲ್ಲ, ನಾನು ರಿಕ್ವೆಸ್ಟ್ ಮಾಡಿದೆ ಸ್ಟಾರ್ಟಿಂಗ್ ಬಂದು, ನಾನು ರಿಕ್ವೆಸ್ಟ್ ಮಾಡಿದ್ದು ಫಸ್ಟ್ ಒಂದು, ಆಯ್ತಾ? ಆಮೇಲೆ ಅವ್ರು ನಮ್ಮ ಬಂದಿದ್ದು ಗೊತ್ತಾ, ಪಟಾಕಿ ಬಾಕ್ಸ್ ಬಿಡಯ್ಯ, ನಾನು ಹೇಳಿದ್ದೇನಂತ ನಾನು ರಿಕ್ವೆಸ್ಟ್ ಮಾಡಿಲ್ವಾ? ರಿಕ್ವೆಸ್ಟ್ ಮಾಡ್ತಾ ಇಲ್ವಾ? ನಾನು ಬಾಸಲ್ಲ. ಅರಕಲಗೂಡು ತಾಲೂಕಿನ ಜೋಡಿಗುಬ್ಬಿ ವಿಪ್ರವೃಂದ ನಡೆಸುತ್ತಿರುವ ಸಾಮಾಜಿಕ ಕಾರ್ಯಗಳು ಅನುಕರಣೀಯವಾಗಿದ್ದು ಇತರರಿಗೆ ಮಾದರಿಯಾಗಿದೆ ಎಂದು ಆರೋಗ್ಯ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಡಾಕ್ಟರ್ ಎವಿ ಪ್ರಸನ್ನ ಮೆಚ್ಚುಗೆ ವ್ಯಕ್ತಪಡಿಸಿದರು.
ಬೆಂಗಳೂರು ಬಬ್ಬೂರು ಕಮ್ಮೆ ಸೇವಾ ಸಮಿತಿ ಸಭಾಂಗಣದಲ್ಲಿ ಇಂದು ನಡೆದ ಜೋಡಿಗುಬ್ಬಿ ವಿಪ್ರ ವೃಂದದ 13ನೇ ವಾರ್ಷಿಕೋತ್ಸವ ಸಮ್ಮೇಳನದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಹಾಸನ ಜಿಲ್ಲೆಯ ಕುಗ್ರಾಮವೊಂದರ ಜನರು ಬೆಂಗಳೂರಿನಲ್ಲಿ ಸಂಘಟಿತರಾಗಿ ಸಮುದಾಯ ಹಾಗೂ ಗ್ರಾಮದ ಒಳಿತಿಗಾಗಿ ಸೇವಾ ಕಾರ್ಯಗಳನ್ನು ಕೈಗೊಳ್ಳುವ ಜೊತೆಗೆ ವರ್ಷಕ್ಕೊಮ್ಮೆ ಸಮಾವೇಶ ಆಯೋಜಿಸಿ ಸಮುದಾಯದ ಎಲ್ಲರೂ ಒಗ್ಗೂಡುವಂತೆ ಮಾಡುತ್ತಿರುವುದಲ್ಲದೆ ಸಾಧಕರನ್ನ ಗುರುತಿಸಿ ಸಮಾಜಕ್ಕೆ ಪರಿಚಯಿಸುತ್ತಿರುವ ಕಾರ್ಯ ಶ್ಲಾಘನೀಯ ಎಂದರು. ಚೈತ್ರ ರಾವ್ ಅವರು ವಿಶೇಷ ಸಾಧನೆ ಅಲ್ಲದೆ ಇದ್ರೆ ಬೇರೆ ಯಾರು ಸಾಧ್ಯ ಇದ್ದಾರೆ ಅಂತೇಳಿ ಅವರ ಈ ಕರಿಕ್ಯುಲಮ್ ನೋಡಿದಾಗ ನನಗೆ ಅನ್ನಿಸ್ತು. ಪ್ರತಿ ತಿಂಗಳು 500 ರೂಪಾಯಿಯ ಸಂಭಾವನೆಯನ್ನ ಕೊಡ್ತಾ ಇದ್ದೀವಿ. ಅಧ್ಯಕ್ಷತೆ ವಹಿಸಿದ್ದ ವಿಪ್ರ ವೃಂದದ ಅಧ್ಯಕ್ಷ ಜಿಎನ್ ರಾಮಚಂದ್ರ ಮಾತನಾಡಿ, 2011ರಲ್ಲಿ ಪ್ರಾರಂಭವಾದ ನಮ್ಮ ಸಂಸ್ಥೆ ದಾನಿಗಳ ನೆರವಿನಿಂದ ನಿರಂತರವಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ. ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ವಿದ್ಯಾರ್ಥಿ ವೇತನ, ಪ್ರತಿಭಾ ಪುರಸ್ಕಾರ ನಡೆಸುತ್ತಿದ್ದು 10 ವರ್ಷಗಳಲ್ಲಿ ಅಧ್ಯಕ್ಷತೆ ವಹಿಸಿದ್ದ ವಿಪ್ರ ವೃಂದದ ಅಧ್ಯಕ್ಷ ಜಿಎನ್ ರಾಮಚಂದ್ರ ಮಾತನಾಡಿ, 2011ರಲ್ಲಿ ಪ್ರಾರಂಭವಾದ ನಮ್ಮ ಸಂಸ್ಥೆ ದಾನಿಗಳ ನೆರವಿನಿಂದ ನಿರಂತರವಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ. ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ವಿದ್ಯಾರ್ಥಿ ವೇತನ, ಪ್ರತಿಭಾ ಪುರಸ್ಕಾರ ನಡೆಸುತ್ತಿದ್ದು 10 ವರ್ಷಗಳಲ್ಲಿ 150ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಶೈಕ್ಷಣಿಕ ಸಹಾಯ ಪಡೆದು ಬದುಕು ರೂಪಿಸಿಕೊಂಡಿದ್ದಾರೆ. ಜೋಡಿಗುಬ್ಬಿ ಗ್ರಾಮದಲ್ಲಿ ದೇವಾಲಯ ಅಭಿವೃದ್ಧಿ, ರಾಮ ಮಂದಿರ, 25 ಲಕ್ಷ ರು ವೆಚ್ಚದಲ್ಲಿ ಅತಿಥಿ ಗೃಹ ನಿರ್ಮಾಣ, ಗ್ರಾಮೀಣ ಜನರಿಗೆ ಆರೋಗ್ಯ ಶಿಬಿರ, ಹೆಣ್ಣು ಮಕ್ಕಳ ಆರೋಗ್ಯ ರಕ್ಷಣೆ ಕುರಿತು ಕಾಳಜಿ ಮುಂತಾದ ಕಾರ್ಯಗಳನ್ನು ನಡೆಸುತ್ತಿದೆ ಎಂದರು. ಸೊ 2ನೇ ಕ್ಲಾಸು 3ನೇ ಕ್ಲಾಸು 4ನೇ ಕ್ಲಾಸು ಮಿಡ್ಲ್ ಸ್ಕೂಲ್ನಲ್ಲಿ. ಈ ವೇಳೆ ನಿವೃತ್ತ ವೈದ್ಯೆ ಡಾಕ್ಟರ್ ಜಿಎ ಲತಾ, ವಿದ್ವಾಂಸೆ ನಿರ್ಮಲಾ ಪ್ರಸನ್ನ, ನರಸಿಂಹಯ್ಯ, ಶ್ಯಾಮಸುಂದರ್, ರಾಜೇಶ್ವರಿ, ನಾಗು ಪ್ರವೀಣ್, ಸುರೇಶ್ ಜಮದಗ್ನಿ, ವೆಂಕಟ ಸುಬ್ಬಯ್ಯ, ಎವಿ ನಾಗೇಶ್ ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್. ಜೇನುತುಪ್ಪಕ್ಕೆ ಸಕ್ಕರೆ ಹಾಗೂ ಬೆಲ್ಲದ ಪಾಕ ಮಿಶ್ರಣ ಮಾಡಿ ಮಾರಾಟ. ಅನ್ಯ ರಾಜ್ಯದಿಂದ ಬಂದಿರುವ 25ಕ್ಕೂ ಹೆಚ್ಚು ಕುಟುಂಬಗಳಿಂದ ತಯಾರಿಕೆ ಆರೋಪ. ಹೊಳೆನರಸೀಪುರ ಪಟ್ಟಣದ ನೂತನ ಎಪಿಎಂಸಿ ಆವರಣದಲ್ಲಿ ಘಟನೆ. ಆಲೂರು ತಾಲೂಕು ತಹಸೀಲ್ದಾರ್ ಕಚೇರಿಗೆ ಬಾಂಬ್ ಬೆದರಿಕೆಯ ಇಮೇಲ್. 2 RDX ಬಾಂಬ್ಗಳನ್ನು ಇಡಲಾಗಿದೆ. ಸ್ಫೋಟಕ್ಕೂ ಮುನ್ನ ಸ್ಥಳಾಂತರಗೊಳಿಸಿ ಎಂದು ಇಮೇಲ್. ಸಿಬ್ಬಂದಿಗಳನ್ನ ಹೊರ ಕಳುಹಿಸಿ ಬಾಂಬ್ ನಿಷ್ಕ್ರಿಯ ದಳದಿಂದ ಶೋಧ ಕಾರ್ಯ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.